ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ. ಓಕೆ, ಎಂಬಿ ಪಾಟೀಲ್ರು ಸಿದ್ದರಾಮಯ್ಯನವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ಈ ಭೇಟಿಯ ರಹಸ್ಯ ಬಹಳ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ. ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆಯನ್ನ ಕೊಡದೆ ಎಂಬಿ ಪಾಟೀಲ್ರು ಸಿದ್ದರಾಮಯ್ಯರನ್ನ ಭೇಟಿ ಮಾಡಲಿಕ್ಕೆ ಹೋಗಿದ್ದಾರೆ. ಇಲ್ಲಿವರೆಗೂ ಕೂಡ ದೂರವಾಗಿದ್ದಂತಹ ಸಿದ್ದರಾಮಯ್ಯ ಎಂಬಿ ಪಾಟೀಲ್ ಈಗ ಸನಿಹವಾಗಿದ್ದಾರೆ. ಸಿದ್ದರಾಮಯ್ಯ ನಿವಾಸ ಕಾವೇರಿಗೆ ಎಂಬಿ ಪಾಟೀಲ್ರು ಬಂದಿದ್ದು ಅವ್ರ ಜೊತೆಗೆ ರಹಸ್ಯ ಮಾತುಕತೆಯನ್ನ ನಡೆಸ್ತಾ ಇರೋದು ಸದ್ಯದ ಕುತೂಹಲಕ್ಕೆ ಕಾರಣವಾಗಿದೆ. ರಾಜಕೀಯ ಬೆಳವಣಿಗೆ, ಮಂತ್ರಿಗಿರಿ ವಿಚಾರವಾಗಿ ಅವರು ಚರ್ಚೆ ನಡೆಸಲಿಕ್ಕೆ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗ್ತಾ ಇರೋ ವಿಚಾರ. ಆದ್ರೆ ಅವರು ಮಾಧ್ಯಮಗಳಿಗೆ ಈ ಕುರಿತಾಗಿ ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಇಷ್ಟು ದಿನ ಸಿದ್ದರಾಮಯ್ಯರನ್ನ ಅವರು ದೂರ ಇಟ್ಟಿದ್ರು, ಮಾತನಾಡ್ತಿರ್ಲಿಲ್ಲ, ಮುನಿಸಿತ್ತು. ಈಗ ಮತ್ತೆ ಸಿದ್ದರಾಮಯ್ಯನವರ ಜೊತೆಗೆ ಮಾತುಕತೆ ಏನ್ ಸೂಚಿಸ್ತಾ ಇದೆ? ಖಂಡಿತ ದಿವ್ಯಾ, ಇವತ್ತು ಎಂಬಿ ಪಾಟೀಲ್ ಸೇರಿದಂತೆ ಹಲವು ನಾಯಕರು ಸಿದ್ದರಾಮಯ್ಯನವರ ಮನೆಗೆ ಭೇಟಿ ನೀಡಿ ಕೆಲವತ್ತು ಮಾತುಕತೆ ನಡೆಸಿದ್ರು. ಆದ್ರೆ ಒಳಗಡೆ ಏನ್ ಮಾತನಾಡಿದ್ರೆ ಅನ್ನೋದು ಏನು ಕೂಡ ಬಹಿರಂಗ ಪಡಿಸಿಲ್ಲ. ಅವ್ರು ಹೇಳೋ ಪ್ರಕಾರ ಸಿದ್ದರಾಮಯ್ಯನವರು ಒಂದ್ ವಾರ ಚಿಕಿತ್ಸೆ ಪಡೆದ್ರು, ಹಾಗಾಗಿ ಅವ್ರನ್ನ ವಿಚಾರಿಸಕ್ಕೆ ಬಂದೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಒಂದ್ ಕಡೆ ಎಂಬಿ ಪಾಟೀಲ್ನವ್ರಿಗೂ ಕೂಡ ಈ ಸರ್ಕಾರದ ಮೇಲೆ ಮುನಿಸಿದೆ, ಸಿದ್ದರಾಮಯ್ಯನವ್ರಿಗೂ ಕೂಡ ಈ ಸರ್ಕಾರದ ಮೇಲೆ ಮುನಿಸಿದೆ. ಹಾಗೆ ಇಬ್ರು ಎಲ್ಲೋ ಒಂದ್ ಕಡೆ ಚರ್ಚೆ ಮಾಡಿ ಮುಂದಿನ ಏನೋ ಒಂದು ಸಚಿವ ಸಂಪುಟ ವಿಸ್ತರಣೆ ಆಗಿರ್ಬೋದು ಅಥವಾ ಬೇರೆ ರೀತಿಯಾದಂತಹ ಹೋರಾಟಗಳಿಗೆ ಒಂದು ಮಾತುಕತೆ ನಡೆಸಿದ್ದಾರೆ ಅನ್ನೋ ಒಂದು ಮೂಲಗಳಿಂದ ಮಾಹಿತಿ ಬಂದಿದೆ ದಿವ್ಯಾ. ಅಂದ್ರೆ ಎಂಬಿ ಪಾಟೀಲ್ರಿಗೆ ಸಚಿವ ಸ್ಥಾನ ಕೊಡಿಸುವ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಆಸಕ್ತಿ ತೋರ್ಲಿಲ್ಲ ಅನ್ನುವಂತಹ ಒಂದು ಅಸಮಾಧಾನ ಕೂಡ ಇತ್ತು. ಈಗ ಮತ್ತೆ ಅದೇ ಸಿದ್ದರಾಮಯ್ಯನವರ ಬಳಿ ಅವರು ಬೇಡಿಕೆ ಇಡೋ ಸಾಧ್ಯತೆಗಳಿದೆಯಾ? ಅವ್ರೇನಾದ್ರೂ ಪಡ್ಕೊಳ್ಬಹುದಾ ಈ ಮೂಲಕ? ಖಂಡಿತ ದಿವ್ಯಾ, ಯಾಕಂದ್ರೆ ಎಂಬಿ ಪಾಟೀಲ್ ಈ ಹಿಂದೆನೂ ಕೂಡ ಸಾಕಷ್ಟು ಹೋರಾಟ ಮಾಡಿದ್ರು. ಅಂದ್ರೆ ಇದಕ್ಕೆ ಒಂದು ಸಚಿವ ಸಂಪುಟಕ್ಕೆ ತನಗೂ ಕೂಡ ಸ್ಥಾನ ಕೊಡಿ ಅಂತ ಹೇಳ್ಬಿಟ್ಟು, ಆದ್ರೂ ಕೂಡ ಹೈಕಮಾಂಡ್ ಅವರ ಒಂದು ಮನವಿಯನ್ನು ಪರಿಗಣಿಸಿರಲಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಸಿದ್ದರಾಮಯ್ಯನವರ ಒಂದು ಪಟ್ಟಿಗೆ ಮಣದಿರುವ ರೀತಿಯಾಗಿ ಕಾಣ್ತಾ ಇದೆ. ಸಿದ್ದರಾಮಯ್ಯನವರು ಅಷ್ಟೇ ಏನೇ ಮಾತನಾಡಿದ್ರು ಕೂಡ ಅವ್ರ ವಿರುದ್ಧ ಮಾತನಾಡಬೇಡಿ ಅನ್ನೋ ಒಂದು ಸೂಚನೆ ಕೊಟ್ಟಿರೋದ್ರಿಂದ ಸಿದ್ದರಾಮಯ್ಯನವರು ನೆಕ್ಸ್ಟ್ ನನ್ನ ಪರವಾಗಿ ಏನಾದ್ರು ಒಂದು ಮಾತು ಹೇಳಿದ್ರೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಬಹುದು ಅನ್ನೋ ಆಸೆಯಿಂದ ಎಂಬಿ ಪಾಟೀಲ್ನವರು ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ದಿವ್ಯಾ. ಥ್ಯಾಂಕ್ ಯು ಸುನಿಲ್, ನಿಮ್ಮೆಲ್ಲ ಮಾಹಿತಿಗೆ.